ಪ್ರತಾಪ, ಡ್ರೋನ್ ಪ್ರತಾಪ ಬಿಗ್ ಬಾಸ್ ನಲ್ಲಿ ತುಂಬಾ ಜನಗಳ ಮನವನ್ನ ಗೆದ್ದಿದ್ದಾನೆ. ಸೊ ಇವನು ಈ ಮನೆಯಲ್ಲಿ ಸುಮ್ಮನೆ ಇರಕ್ಕಾಗ್ದೇನೆ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನ ಹಾಕೊಂತಾನೆ. ಮನೆಯಲ್ಲಿ ಎಲ್ರು ಸುಮ್ಮನೆ ಕೂತಿರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ನಾನು ಇವತ್ತು ಮುದ್ದೆಯನ್ನ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಸೊ ಅವರು ಖುಷಿಯಿಂದ ಮಾಡಪ್ಪ ಅಂತ ಹೇಳಿ ಹೇಳ್ತಾರೆ. ಸೊ ವಿನಯ್ ಅಡ್ಗೆ ಮಾಡ್ತಾ ಇರ್ತಾರೆ. ಸೊ ಕಾರ್ತಿಕ್ ಅವ್ರು ಅಡ್ಗೆ ಮಾಡ್ತಾ ಇರ್ತಾರೆ. ಕಾರ್ತಿಕ್ ಅಡ್ಗೆ ಮಾಡ್ಬೇಕಾದ್ರೆ ಅಲ್ಲಿ ಪ್ರತಾಪ್ ಅವ್ರು ಹೋಗಿ ನಾನು ಮುದ್ದೆ ಮಾಡ್ತೀನಿ ಅಂದಾಗ ಕಾರ್ತಿಕ್ ಅವರು ಸಪೋರ್ಟ್ ಮಾಡ್ಬಿಟ್ಟು ದಯವಿಟ್ಟು ಮಾಡಪ್ಪ ನಾನು ತಿಂತೀನಿ ಅಂತ ಹೇಳಿ ಹೇಳ್ತಾರೆ. ಸೊ ಇದೇ ಹುಮ್ಮಸ್ಸಿನಲ್ಲಿ ಪ್ರತಾಪ್ ಅವರು ಇರೋ ಬರುವಂತಹ ಎಲ್ಲವನ್ನು ಹಾಕ್ಬಿಟ್ಟು ಮುದ್ದೆಯನ್ನ ಮಾಡ್ಬಿಟ್ಟು ಎಲ್ರಿಗೂ ಬಡಿಸ್ತಾರೆ. ಸೊ ಸಖತ್ತಾಗಿ ಮುದ್ದೆಯನ್ನ ಮಾಡಿರ್ತಾರೆ. ಎಲ್ರು ಕೂಡ ಏನನ್ನು ಯೋಚನೆ ಮಾಡದೆ ಗಬ ಗಬ ಅಂತ ತಿಂದ್ಬಿಡ್ತಾರೆ. ಸೊ ತಿಂದಾದ ನಂತರ ಮಧ್ಯಾಹ್ನದ ಊಟಕ್ಕಾಗಿ ನೋಡಿದ್ರೆ ಗ್ಯಾಸ್ ಇರೋದಿಲ್ಲ. ಸೊ ಇದಕ್ಕೋಸ್ಕರ ಹೇಳ್ತಾರೆ, ಇದರ ಜವಾಬ್ದಾರಿನ ನಾನೇ ತಗೊಂತೀನಿ ಅಂತ ಹೇಳಿದ್ರು ಪ್ರತಾಪ್ ಅವರು ಒಪ್ಕೊಂತಾರೆ. ಸೊ ಇದನ್ನ ಸಿಟ್ಟಿನಿಂದ ಹೇಳಿದಂತ ವಿನಯವರು, ನನಗೆ ರಾತ್ರಿ ಊಟ ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಮತ್ತೊಮ್ಮೆ ಹೋಗ್ಬಿಟ್ಟು ಸಿರಿ ಅವರು ಗ್ಯಾಸ್ ಅನ್ನ ಚೆಕ್ ಮಾಡಿದ್ರೆ ಅಲ್ಲಿ ಗ್ಯಾಸ್ ಬರ್ತಾ ಇರೋದಿಲ್ಲ. ಸೊ ಬಿಗ್ ಬಾಸ್ ಅವರು ಗ್ಯಾಸ್ ಅನ್ನ ಕಟ್ ಮಾಡಿರ್ತಾರೆ. ಸೊ ಇದರಿಂದ ಹೆದರ್ಬಿಟ್ಟಂತಹ ಪ್ರತಾಪರು ಎಲ್ರೂ ನನ್ನ ಮೇಲೆ ಮುಗ್ಗಿ ಬೀಳ್ತಾರೆ. ದಯವಿಟ್ಟು ಗ್ಯಾಸ್ ಅನ್ನ ಕಳ್ಸ್ಕೊಡಿ ಬಿಗ್ ಬಾಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಇದರಿಂದ ಮತ್ತೆ ಸಿಟ್ಟಾದಂತಹ ವಿನಯ್ ಅವರು, ರಾತ್ರಿ ಊಟ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ತುಪ್ಪ ಸುರಿದಂತಹ ನಮ್ರತ, ಮನೆಯ ಗ್ಯಾಸ್ನ ನೀನ್ ಹೆಂಗ್ ಹಾಳು ಮಾಡಿದೆ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಇವರಿಗೆ ಸಪೋರ್ಟ್ ಆಗಿ ನಿಂತಹ ಇಬ್ಬರು ಸಂತೋಷ್ ಅವರು ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ, ದಯವಿಟ್ಟು ಶಿಕ್ಷೆಯನ್ನ ಕೊಡಬೇಡಿ, ನೀವು ಗ್ಯಾಸನ್ನ ರಿಟರ್ನ್ ಕೊಡಿ ಅಂತ. ಇದರಿಂದ ವಿನಯ್ ಅವರು ಜಗಳ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಇದರಲ್ಲಿ ಯಾರದು ತಪ್ಪು ಅಂತ ಹೇಳಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಮ್ರತಾ ಅವರು ಹೇಳಿ ಸರಿನಾ, ವಿನಯ್ ಅವರು ಹೇಳಿ ಸರಿನಾ, ಅಥವಾ ಪ್ರತಾಪ ಮಾಡಿದ್ದು ಸರಿನಾ ಅಂತ ಹೇಳಿ ನನಗೂ ಕೂಡ ಕನ್ಫ್ಯೂಷನ್ ಇದೆ. ನೀವು ಕಮೆಂಟ್ ಮೂಲಕ ಇದನ್ನು ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು.